ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಏಪ್ರಿಲ್ ತಿಂಗಳ 25ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ನವಮಿಯ ತಿಥಿ ಇರುವಂಥ ದಿನ. ಈ ನವಮಿ ಈ ದಿನ ರಾತ್ರಿ 9:54 ಇರಲಿದೆ. ನಂತರ ದಶಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 11:23 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 6:52 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ. ಇದು ಈ ದಿನ ರಾತ್ರಿ 11:42 ಇರಲಿದೆ. ನಂತರ ವೃದ್ಧಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:47 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:06 ಬೆಳಿಗ್ಗೆ 7:39 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:55 ಅಪರಾಹ್ನ 3:29 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 8:33 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 6:28 ರಾತ್ರಿ 8:03 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಛಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:32 ಬೆಳಿಗ್ಗೆ 9:12 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗಾಗ್ಲಿ ಅಥವಾ ನಿಮ್ಮ ವ್ಯಾಪಾರದ ಉದ್ದೇಶಕ್ಕಾಗಿ ಮಾಡುವಂತಹ ಪ್ರಯಾಣಕ್ಕಾಗ್ಲಿ ಈ ಒಂದು ಸಮಯವನ್ನು ನೀವು ಅನುಸರಣೆ ಮಾಡಬಹುದು. ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ, ಜೊತೆಗೆ ಅನುಕೂಲ ಕೂಡ ಇದೆ, ಲಾಭ ಕೂಡ ಇದೆ. ಅದಕ್ಕಾಗಿನೇ ಈ ಛಗೋದಯದ ಲಾಭದ ಸಮಯವನ್ನ ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:01 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂದ್ರೆ ಸ್ಥಿರ. ಅದಕ್ಕಾಗಿನೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಏಕೆಂದ್ರೆ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಿಂದ ವಿಶೇಷವಾಗಿ ನಮಗೆ ಶಾಶ್ವತವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ತತ್ಕಾಲಕ್ಕೆ ಅಂದ್ರೆ 1-2 ದಿನಕ್ಕೆ ಬಂದು ಹೋಗುವಂತಹ ಫಲಗಳಲ್ಲ, ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಹಳಷ್ಟು ದಿನಗಳು ಇರುವಂತಹ ಫಲಗಳದು. ಹಾಗೆ ನಮ್ಮ ಉದ್ಯೋಗಕ್ಕೆ, ನಮ್ಮ ಕರ್ಮಕ್ಕೆ, ನಾವು ಮಾಡುವಂತಹ ಒಂದು ಕೆಲಸಕ್ಕೆ, ನಮ್ಮ ವೃತ್ತಿಗೆ, ನಮ್ಮ ಆದಾಯದ ಚಟುವಟಿಕೆಗಳಿಗೆ ಶನಿ ಕಾರಕನಾಗಿರ್ತಾನೆ.
ಹಾಗಾಗಿ ಈ ದಿನ ಯಾರು ಶ್ರಮಪಟ್ಟು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಆದರೆ ಕೆಲಸ ಸ್ವಲ್ಪ ನಿಧಾನ ಆಗ್ಬೋದು, ಯಾಕೆಂದ್ರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಕೆಲಸಗಳು ನಿಧಾನವಾಗಿ ಆರಂಭ ಆಗ್ಬೋದು, ಅದರ ಪ್ರಗತಿ ಕೂಡ ನಿಧಾನ ಆಗ್ಬೋದು, ಆದರೆ ಫಲಗಳು ಮಾತ್ರ ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ಯಾರು ತಾಳ್ಮೆಯಿಂದ, ಸಹನೆಯಿಂದ, ಶಾಂತಿಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ಶನಿವಾರದ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ಸಮಯ ಇದೆ. ಏಕೆಂದರೆ ಈ ಸಾಧನೆಗಳೇನಿದೆ, ಈ ಜ್ಞಾನ ಸಂಪಾದನೆ ಏನಿದೆ, ಅದು ನಮ್ಮ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ, ಹಾಗೆ ಕೆಲವರು ತಂತ್ರ ವಿದ್ಯೆಗಳನ್ನು ಕಲಿಯುವಂಥವ್ರಿದ್ದಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಸೂಕ್ತವಾಗಿದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಶಾಶ್ವತವಾದಂತಹ ಫಲಗಳನ್ನೇ ತಂದು ಕೊಡುತ್ತೆ. ಅದರಲ್ಲೂ ಗುರುಹೋರಾದಲ್ಲಿ ನಿಮ್ಮ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುವಂಥದ್ದು. ಏಕೆಂದರೆ ಈ ದಿನದ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭಕರವಾಗಿರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:51 ಬೆಳಿಗ್ಗೆ 7:52 ಇನ್ನು ಮಧ್ಯಾಹ್ನ 2:30 ಅಪರಾಹ್ನ 3:35 ಹಾಗೆ ರಾತ್ರಿ 9:35 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಏನಿದೆ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಈ ದಿನದ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:46 ಬೆಳಿಗ್ಗೆ 6:51 ಇನ್ನು ಮಧ್ಯಾಹ್ನ 1:24 ಮಧ್ಯಾಹ್ನ 2:30 ಇನ್ನು ರಾತ್ರಿ 8:41 ರಾತ್ರಿ 9:35 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ, ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರಾದಿಂದ ಯಾವುದೇ ಅನುಕೂಲತೆಗಳು ಇಲ್ಲ. ಅದಕ್ಕಾಗಿಯೇ ನಿಮ್ಮ ಚಟುವಟಿಕೆಗಳನ್ನಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನಾಗಲಿ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ನೀವು ನಿಮ್ಮ ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಾಗಲಿ ಅಥವಾ ಆರೋಗ್ಯದ ಬಗ್ಗೆ ಹೊಸ ಪ್ರಯೋಗಗಳನ್ನು ಮಾಡುವಂಥದ್ದನ್ನಾಗಲಿ ರವಿ ಹೋರಾದಲ್ಲಿ ಮಾಡಬೇಡಿ. ಇದು ನಿಮಗೆ ಅಷ್ಟೊಂದು ಉತ್ತಮ ಫಲವನ್ನು ತರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:02 ಬೆಳಿಗ್ಗೆ 10:08 ಇನ್ನು ಅಪರಾಹ್ನ 4:41 ಸಂಜೆ 5:46 ಇನ್ನು ರಾತ್ರಿ 11:24 ರಾತ್ರಿ 12:18 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದಕ್ಕಾಗಿಯೇ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು ಅಥವಾ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಖರೀದಿ ಮಾಡುವಂಥ ಪ್ರಕ್ರಿಯೆಯಾಗಲಿ ಇರುವಂಥವ್ರು ಆದಷ್ಟು ಕುಜ ಹೋರದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಡಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಇಲ್ಲ, ಅಡ್ವಾನ್ಸ್ ಕೊಡುವಂಥ ವಿಚಾರ ಇರ್ಬೋದು, ನ್ಯಾಯಾಲಯದ ಪ್ರಕರಣಗಳಿರ್ಬೋದು ಅಥವಾ ಹೊಸದಾಗಿ ಕೇಸುಗಳನ್ನು ಫೈಲ್ ಮಾಡುವಂಥ ವಿಚಾರ ಇರ್ಬೋದು, ಇದ್ಯಾವುದಕ್ಕೂ ಕೂಡ ಕುಜ ಹೋರ ಅನುಕೂಲಕರವಾಗಿಲ್ಲ. ಇನ್ನು ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಗೃಹ ರಕ್ಷಕ ದಳ ಇದೆ. ಇಂತಹ ಇಲಾಖೆಗಳೇನಿದೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯವರು ವಿಶೇಷವಾಗಿ ಈ ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಸಂಭವಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:57 ಬೆಳಿಗ್ಗೆ 9:02 ಇನ್ನು ಅಪರಾಹ್ನ 3:35 ಅಪರಾಹ್ನ 4:41 ಹಾಗೆ ರಾತ್ರಿ 10:30 ರಾತ್ರಿ 11:32 ಕುಜ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ.
ಹಾಗೆ ಆಯಾ ದಿನದ ಹೊರದಲ್ಲಿ ಯಾವ ಕೆಲಸ ಮಾಡಿದ್ರೆ ಸೂಕ್ತ ಇದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಈ ಪಂಚಾಂಗದ ವಿಚಾರಗಳನ್ನು ತಿಳ್ಕೊಂಡು ಕೆಲಸಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಿ ನಾವು ಹೇಳುವಂಥ ಕೆಲವೊಂದು ಸಮಯದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದರೆ ಅದು ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ನಿಮ್ಮ ಪ್ರಯತ್ನ ಅಲ್ಲಿ ಸಾರ್ಥಕವಾಗುತ್ತೆ. ಹಾಗಾಗಿ ನೀವು ಬಯಸಿದಂಥ ಒಂದು ಫಲಿತಾಂಶ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಅನುಸರಣೆ ಮಾಡಬೇಕು. ಇದರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿ ಇರುವಂತಹ ದಿನ. ಈ ನವಮಿಯ ತಿಥಿಯಂದು ದುರ್ಗಾದೇವಿಯನ್ನ ಪೂಜೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಾಗಲಿ ಅಥವಾ ಕೃಷ್ಣ ಪಕ್ಷದಲ್ಲಾಗಲಿ ಬರುವಂತಹ ಈ 9ನೇ ದಿನ ಏನಿದೆ ನವಮಿ ತಿಥಿ, ಆ ದಿನ ಚಂಡಿಕಾ ಪೂಜೆಯನ್ನು ಮಾಡಬೇಕು, ದುರ್ಗೆಯನ್ನು ಆರಾಧನೆ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಈ ವ್ರತದಿಂದ ಇಹದಲ್ಲಿ ಪರದಲ್ಲಿ ಸುಖವನ್ನು ಅನುಭವಿಸಲಿಕ್ಕೆ ಭಗವಂತನ ದೇವಿಯ ಆಶೀರ್ವಾದ ಇರುತ್ತೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಚಂಡಿ ಸಮಸ್ತ ದೇವತೆಗಳ ಒಂದು ಅಂಶಗಳನ್ನ ಹೊಂದಿದ್ದು ಸರ್ವ ದೇವತಾ ಮಯಳಾಗಿರುವಂತಹ ದೇವಿ. ಆದ್ರಿಂದಲೇ ಈ ದಿನ ಚಂಡಿಕಾ ವ್ರತವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಕೆಲವು ಮಕ್ಕಳು ಚಂಡಿ ಹಿಡಿತಾರೆ, ತುಂಬಾ ರಚ್ಚೆ ಮಾಡುವಂಥದ್ದು, ತುಂಬಾ ಕೀಟಳೆ ಮಾಡುವಂಥದ್ದು, ಹಾಗೆ ಪ್ರತಿಯೊಂದಕ್ಕೂ ಕೂಡ ಅಳುವಂತಹ ಸ್ವಭಾವ ಇರುವಂತಹ ಮಕ್ಕಳನ್ನ ಯಾರು ಹೊಂದಿದ್ದಾರೋ ಅಂತ ಮಕ್ಕಳನ್ನ ಸಾಂತ್ವನಗೊಳಿಸಬೇಕು, ಚಂಡಿಯ ತನವನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಈ ನವಮಿಯ ದಿನ ಚಂಡಿಕಾ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ನಾಳೆಯ ದಿನ ವೈಶಾಖ ಶುಕ್ಲ ದಶಮಿಯ ದಿನ ಭಗವಂತನನ್ನ ವಿಶೇಷವಾಗಿ ಪೂಜೆ ಮಾಡಿ ಗಂಧಾದಿ ಉಪಚಾರಗಳನ್ನ ಅರ್ಪಿಸಿ ಜ್ಞಾನಿಗಳನ್ನ ಆ ದಿನ ಸತ್ಕರಿಸಬೇಕು ಅನ್ನುವಂಥದ್ದಿದೆ. ಅಂದ್ರೆ ಯಾರು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ, ಯಾರು ಶ್ರೋತ್ರಿಯ ಬ್ರಾಹ್ಮಣರಿದ್ದಾರೆ ಅಂಥವರಿಗೆ ಅನ್ನದಾನವನ್ನ ಮಾಡಿದ್ರೆ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಆದ್ರಿಂದ ವಿಷ್ಣುವಿಗೆ 100 ಪ್ರದಕ್ಷಿಣೆಗಳನ್ನ ಹಾಕಬೇಕು ಅನ್ನುವಂಥ ವಿಚಾರ. ಜೊತೆಗೆ ಈ ದಶಮಿಯ ದಿನವೇ ಅಂದ್ರೆ ನಾಳೆಯ ದಿನವೇ ಶ್ರೀನಿವಾಸ ಕಲ್ಯಾಣ ಮಂಗಳವಾಗುತ್ತೆ. ಹಾಗಾಗಿನೇ ಈ ದಿನ ಚಂಡಿಕಾ ಪೂಜೆಯನ್ನ ಮಾಡುವಂಥದ್ದು, ನಾಳೆ ವಿಷ್ಣುವಿನ ಪೂಜೆಯನ್ನ ಮಾಡುವಂಥದ್ದು ಸರ್ವವಿಹಿತವಾಗಿರುವಂತಹ ವಿಚಾರ. ಇನ್ನು ಯಾರು ಈಗಾಗಲೇ ತಿರುಪತಿಯನ್ನ ಸಂದರ್ಶನ ಮಾಡಿದ್ದೀರಿ ಅಥವಾ ಈ ಒಂದು ಸಂದರ್ಭದಲ್ಲಿ ತಿರುಪತಿಯಲ್ಲಿದ್ದೀರಿ ಅಂಥವ್ರಿಗೆ ವಿಶೇಷವಾದಂತಹ ಒಂದು ಸುದ್ದಿ ಏನಂದ್ರೆ ವೆಂಕಟೇಶ್ವರನ ದರ್ಶನ ಮಾಡುವಂಥದ್ದು. ಅದರಲ್ಲೂ ಈ ಒಂದು ಸಂದರ್ಭದಲ್ಲಿ ಈ ವೈಶಾಖ ಮಾಸದಲ್ಲಿ ತಿರುಪತಿಯನ್ನ ದರ್ಶನ ಮಾಡುವಂಥವ್ರಿಗೆ ಒಂದು ವಿಶೇಷವಾದಂತಹ ಸಲಹೆ ಏನು ಅಂತ ಹೇಳಿದ್ರೆ, ಧರ್ಮಶಾಸ್ತ್ರಗಳು ಹೇಳಿರೋ ಪ್ರಕಾರ ಚತುರ್ಯುಗ ಪುಣ್ಯಕ್ಷೇತ್ರ ತಿರುಪತಿ, ಅಲ್ಲಿ ಈ ತಿರುಪತಿಯಲ್ಲಿ ಇರುವಂತಹ ತೀರ್ಥಗಳು ಬಹಳ ವಿಶೇಷ. ಅದರಲ್ಲೂ ತಿರುಪತಿಯಲ್ಲಿ ಈ ಪವಿತ್ರ ಕ್ಷೇತ್ರದಲ್ಲಿ ಸುಮಾರು 66 ಕೋಟಿ ತೀರ್ಥಗಳಿದೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಅದರಲ್ಲಿ 1008 ತುಂಬಾ ಪ್ರಸಿದ್ಧವಾದಂಥವುಗಳು. ಇವುಗಳಲ್ಲಿ 108 ತೀರ್ಥಗಳು ಮತ್ತೆ ಅವುಗಳಲ್ಲಿ ಸ್ನಾನ ಮಾಡೋದ್ರಿಂದ ಯಥಾರ್ಥ ಜ್ಞಾನ ಉಂಟಾಗತ್ತೆ ಅನ್ನುವಂಥ ವಿಚಾರವನ್ನ ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಅಂದ್ರೆ ತಿರುಪತಿಯಲ್ಲಿ ಇರುವಂತಹ ಪುಷ್ಕರಣಿಗಳಲ್ಲಿ ಸ್ನಾನವನ್ನ ಮಾಡಬೇಕು. ಅದರಲ್ಲೂ ವೈಶಾಖ ಮಾಸದ ಈ ಮಂಗಳವಾದಂತಹ ಸ್ನಾನ ನಮ್ಮ ಜೀವನದಲ್ಲಿ ಮಾಡಿರುವಂತಹ ಪಾಪಗಳನ್ನ ನಾಶಪಡಿಸತ್ತೆ ಅನ್ನುವಂಥ ಒಂದು ವಿಚಾರ. ಅದರಲ್ಲೂ ವರಾಹ ಪುರಾಣ ಹೇಳುವಂತೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಿ ಏಕಾದಶಿಯ ಉಪವಾಸವನ್ನ ಮಾಡಿ ಇಲ್ಲ ಗುರುಗಳ ಪಾದ ಸೇವೆಯನ್ನ ಮಾಡುವಂಥದ್ದು ತುಂಬಾ ದುರ್ಲಭ. ಅದು ಅಂಥದ್ದು ಸಿಕ್ಕೋದೇ ಇಲ್ಲ. ಆದ್ರೆ ತಿರುಪತಿಗೆ ಹೋಗುವಂಥವ್ರು ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಬೇಕು ಅನ್ನುವಂಥ ವಿಚಾರ. ಒಮ್ಮೆ ಮಾರ್ಕಾಂಡೇಯರು ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಗರುಡ ದೇವರನ್ನ ಕಂಡು ಅವರನ್ನ ಕೇಳ್ತಾರಂತೆ, ಪುಣ್ಯ ತೀರ್ಥಗಳಲ್ಲಿ ಅತ್ಯಂತ ಪುಣ್ಯ ಸ್ಥಳ ಯಾವುದು ಅಂತ ಹೇಳಿ. ಆಗ ಗರುಡ ದೇವರು ಹೇಳ್ತಾರೆ, ತಿರುಪತಿಯಲ್ಲಿರುವಂತಹ ಸ್ವಾಮಿ ಪುಷ್ಕರಣಿ ತೀರ್ಥ ಏನಿದೆ ಅದು ಅತ್ಯಂತ ಪುಣ್ಯಕರವಾಗಿರುವಂಥದ್ದು ಅಂತ ಹೇಳಿದಾಗ ಆ ಮಾರ್ಕಾಂಡೇಯರು ಪುಷ್ಕರಣಿಯಲ್ಲಿ ಮಿಂದು ವೆಂಕಟೇಶನನ್ನ ಭಕ್ತಿಯಿಂದ ದರ್ಶನ ಮಾಡಿ ಸ್ತೋತ್ರ ಮಾಡಿದಾಗ ಭಗವಂತ ಪ್ರೀತನಾಗಿ ಮಾರ್ಕಾಂಡೇಯರಿಗೆ ದರ್ಶನವನ್ನ ನೀಡ್ತಾನೆ. ಅಲ್ಲಿ ಒಂದು ವರವನ್ನ ಕೇಳು ಅಂತ ಹೇಳಿದಾಗ ಈ ಬ್ರಹ್ಮಾಂಡ ಯಾತ್ರೆಯ ವರವನ್ನ ಕೇಳ್ತಾನೆ. ಅದಕ್ಕೆ ಶ್ರೀನಿವಾಸ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ತೀರ್ಥಗಳ ಯಾತ್ರಾ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿದಾಗ ಮಾರ್ಕಾಂಡೇಯರು ಮತ್ತೊಮ್ಮೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡ್ತಾರೆ. ಇದರಿಂದ ಇಡೀ
ಬ್ರಹ್ಮಾಂಡದಲ್ಲಿ ಇರುವಂತಹ ತೀರ್ಥಗಳೆಲ್ಲದರ ಮತ್ತೆ ಆ ತೀರ್ಥಗಳಲ್ಲಿ ಮಾಡುವಂತಹ ಸ್ನಾನದ ಫಲ ಇಲ್ಲಿ ಸಿಕ್ಕತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಶಂಖ ಅನ್ನುವಂಥ ರಾಜ ಅನೇಕ ಯಾಗಗಳನ್ನ ಮಾಡಿದ್ರೂ ಕೂಡ ಭಗವಂತನ ದರ್ಶನ ಆಗಲಿಲ್ಲ ಆತನಿಗೆ. ಆಗ ಸ್ವಾಮಿ ವೆಂಕಟೇಶ್ವರನ ಆದೇಶದಂತೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿದಾಗ ಶ್ರೀಹರಿಯ ದರ್ಶನ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ವಿಶೇಷವಾಗಿ ವಾಮನ ಪುರಾಣದಲ್ಲಿ ಧನುರ್ಮಾಸದ ಶುಕ್ಲ ದ್ವಾದಶಿಯಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದ್ರಿಂದ 66 ಕೋಟಿ ತೀರ್ಥದ ಸ್ನಾನದ ಫಲ ಸಿಕ್ಕತ್ತೆ ಅನ್ನುವಂಥ ಉಲ್ಲೇಖ ಇದೆ. ಅದರಲ್ಲೂ ಆ ದಿನ ಸುವರ್ಣ, ರಜತ ಮುಂತಾದಂತಹ ದಾನವನ್ನು ಮಾಡೋದ್ರಿಂದ ಸ್ತ್ರೀ ಹತ್ಯಾ ದೋಷ ಆಗಲಿ, ಭ್ರೂಣ ಹತ್ಯಾ ದೋಷಗಳಾಗಲಿ ಅಥವಾ ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಪಾಪಗಳು ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ವಿಚಾರ ವಾಮನ ಪುರಾಣದಲ್ಲಿದೆ. ಹಾಗಾಗಿ ಬಹುಪಾಲು ಎಲ್ಲ ಪುರಾಣಗಳಲ್ಲೂ ಕೂಡ ಈ ಒಂದು ಸ್ವಾಮಿ ಪುಷ್ಕರಣಿಯ ವಿಶೇಷ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಅದರಲ್ಲೂ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಈ 9 ತೀರ್ಥಗಳಿದೆ. ಅಲ್ಲಿ ಒಂದೇ ದಿನದಲ್ಲಿ ನವತೀರ್ಥಗಳ ಸ್ನಾನವನ್ನು ಮಾಡಿ ಶ್ರೀನಿವಾಸನ ವಿಧಿಪೂರ್ವಕವಾದಂತಹ ದರ್ಶನವನ್ನು ಮಾಡೋದ್ರಿಂದ ಅವರಿಗೆ ಪುನರ್ಜನ್ಮ ಇಲ್ಲ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ 9 ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದ್ರಿಂದ ನವವಿಧ ಭಕ್ತಿ ಉಂಟಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ತಿರುಪತಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ನವತೀರ್ಥಗಳನ್ನ ದರ್ಶನ ಮಾಡಿ ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಇಲ್ಲಿ ಈ ಸ್ವಾಮಿ ಪುಷ್ಕರಣಿಯ ಉತ್ತರ ದಿಕ್ಕಿನಲ್ಲಿ ಕುಬೇರನಿಂದ ನಿರ್ಮಿತವಾದಂತಹ ಧನದ ತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ವಿಶೇಷವಾಗಿ ಧನ ಸಂಪತ್ತು ಲಭಿಸುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಗಾಲವ ಋಷಿಯಿಂದ ನಿರ್ಮಿತವಾದಂತಹ ಗಾಲವ ತೀರ್ಥ ಅನ್ನುವಂಥದ್ದಿದೆ. ಈ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಅಥವಾ ಈ ತೀರ್ಥವನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಕೂಡ ಮುಕ್ತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಪುಷ್ಕರಣಿಯ ಪೂರ್ವ ದಿಕ್ಕಿನಲ್ಲಿ ಮಾರ್ಕಾಂಡೇಯ ಮುನಿ ನಿರ್ಮಿತವಾದಂತಹ ಮಾರ್ಕಾಂಡೇಯ ತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಆಯುಷ್ಯ ಅಭಿವೃದ್ಧಿ ಉಂಟಾಗುತ್ತೆ. ಹಾಗೆ ನಮ್ಮನ್ನು ಬಾಧಿಸ್ತಾ ಇರುವಂತಹ ರೋಗ ರುಜಿನಗಳು ಕೂಡ ನಾಶವಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಯಿಂದ ನಿರ್ಮಿತವಾದಂತಹ ಆಗ್ನೇಯ ತೀರ್ಥ ಅನ್ನುವಂಥದ್ದಿದೆ. ಇಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಪಾಪಗಳು ಸರ್ವನಾಶನವಾಗುತ್ತೆ, ಪಾಪ ವಿಮೋಚನೆಯಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಯಮತೀರ್ಥ, ಇಲ್ಲಿ ಸ್ನಾನ ಮಾಡೋದ್ರಿಂದ ನರಕೋತ್ತಾರಣ ಆಗತ್ತೆ, ಅಂದ್ರೆ ನರಕದಿಂದ ಬಿಡುಗಡೆ ಆಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ನೈಋತ್ಯ ದಿಕ್ಕಿನಲ್ಲಿ ವಶಿಷ್ಠ ತೀರ್ಥ ಇದೆ. ವಶಿಷ್ಠ ಮುನಿಗಳಿಂದ ನಿರ್ಮಿತವಾಗಿರುವಂತಹ ತೀರ್ಥ, ಇಲ್ಲಿ ಸ್ನಾನ ಮಾಡೋದ್ರಿಂದ ಋಣ ವಿಮೋಚನೆ ಆಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ವಾಯುತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಮನಸ್ಸಿನಲ್ಲಿ ಇದ್ದಂತಹ ಕಲ್ಮಶಗಳು ದೂರವಾಗತ್ತೆ, ಭಗವಂತನ ಸಾಯುಜ್ಯ ಸಿಕ್ಕತ್ತೆ, ಮುಕ್ತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ವಾಯುವ್ಯ ದಿಕ್ಕಿನಲ್ಲಿ ವರಾಹ ತೀರ್ಥ ಇದೆ. ಇಲ್ಲಿ ವರಾಹ ಮೂರ್ತಿ ಜಲಾಧಿವಾಸ ಮಾಡಿದಂತಹ ಸ್ಥಳ ಇದು. ಇಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಅಥವಾ ಈ ತೀರ್ಥವನ್ನ ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ನಾವು ಬಯಸಿದಂತಹ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಮಧ್ಯದಲ್ಲಿ ಸರಸ್ವತಿ ತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಮಹಾಪಾತಕಗಳು ನಾಶವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಜ್ಞಾನ ಸಂಪಾದನೆ ಆಗುತ್ತೆ. ಹಾಗಾಗಿ ನಮ್ಮ ದೈನಂದಿನ ಬದುಕಿಗೆ ಬೇಕಾದಂಥ ವ್ಯವಹಾರ ಜ್ಞಾನವಾಗಲಿ ಅಥವಾ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಜ್ಞಾನೋದಯ ಉಂಟಾಗುವಂಥದ್ದು ಈ ಸರಸ್ವತಿ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ. ಅದರಲ್ಲೂ ಮಕ್ಕಳಿಗೆ ವಿಶೇಷವಾಗಿ ಈ ತೀರ್ಥವನ್ನ ಪ್ರೋಕ್ಷಣೆ ಮಾಡಿ, ಒಂದು ವೇಳೆ ಅಲ್ಲಿ ಈ ಮಂಗಳ ಸ್ನಾನವನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥವ್ರು, ಹಾಗಾಗಿ ಈ ಸರಸ್ವತಿ ತೀರ್ಥ ವಿಶೇಷವಾದಂತಹ ಜ್ಞಾನ ಸಂಪಾದನೆಗೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ಬಂಧುಗಳೇ, ಈ ನವತೀರ್ಥಗಳೇನಿದೆ ತಿರುಮಲದಲ್ಲಿ, ನೀವು ಈ ತೀರ್ಥಗಳ ದರ್ಶನ ಮಾಡಿ ಹಾಗೆ ಆ ಗಂಗೆಯನ್ನ ಸ್ಪರ್ಶ ಮಾಡೋದ್ರಿಂದ ಕೂಡ ಈಗ ಹೇಳಿದಂತಹ ಫಲಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರಲಿ. ಆದರೆ ತಿರುಪತಿಗೆ ಹೋದಾಗ ನಿಮ್ಮ ಭಕ್ತಿ ನಿಷ್ಠೆ, ನಿಮ್ಮ ಪರಾಕಾಷ್ಠೆಯ ಭಕ್ತಿ ಭಾವದಿಂದ ಭಗವಂತ ಒಲಿದು ಬರ್ತಾನೆ. ಅಲ್ಲಿ ಸಾಕ್ಷಾತ್ ವೈಕುಂಠವೇ ಸೃಷ್ಟಿಯಾಗತ್ತೆ. ಕೆಲವರಿಗಂತೂ ತಿರುಪತಿಯಲ್ಲಿ ಇದ್ದಾಗ, ಆ ಭಗವಂತನ ಸನ್ನಿಧಾನದಲ್ಲಿದ್ದಾಗ ಒಂದು ರೀತಿಯ ವೈಬ್ರೇಷನ್ ಆಗುವಂಥದ್ದನ್ನು ಕೂಡ ನೀವು ನೋಡಿರ್ಬೋದು, ಅಥವಾ ನಿಮಗೂ ಕೂಡ ಅಂತಹ ಅನುಭವಗಳಾಗಿರ್ಬೋದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣ ಮಂಗಳ ಆಗ್ತಾ ಇರೋದ್ರಿಂದ ಶ್ರೀನಿವಾಸನನ್ನ ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ
ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಈ ದಿನ ಹೋಗಿ ಬನ್ನಿ. ಈ ದಿನ ಸಾಧ್ಯ ಆಗಲಿಲ್ಲ ಅಂದ್ರೆ ನಾಳೆಯ ದಿನವಾದರೂ ಕೂಡ ಭಗವಂತನ ದರ್ಶನ ಮಾಡಿ ಬನ್ನಿ. ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ನಿಮ್ಮ ಬದುಕು ಹಸನಾಗತ್ತೆ. ಆರೋಗ್ಯಯುತವಾದಂತಹ ಸಮೃದ್ಧಿಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಭಗವಂತನ ಅನುಗ್ರಹ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆಯಲ್ಲಿ ಚಂದ್ರ, ಅದರಲ್ಲೂ ಚಂದ್ರ ತನ್ನ ಸ್ವಸ್ಥಾನದಲ್ಲಿರುವಂತಹ ಸಂದರ್ಭ. ಹಾಗಾಗಿ ಈ ದಿನ ಎಲ್ಲ ಯೋಗಗಳು ಇದ್ರೂ ಕೂಡ ಅದನ್ನು ಅನುಭವಿಸುವಂಥ ಒಂದು ಅದೃಷ್ಟ ಮಾತ್ರ ನಿಮಗೆ ಈ ದಿನ ಇರಲ್ಲ. ಇನ್ನು ಮನೆ ಮಂದಿಯ ಸಹಾಯಕ್ಕಿಂತ ನಿಮಗೆ ಹೊರಗಿನ ಗೆಳೆಯರೇ ನಿಮ್ಮನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಕಾರ್ಯವನ್ನು ಕೊಂಡಾಡುವಂಥವರು ನಿಮ್ಮ ಸ್ನೇಹಿತರು ಮಾತ್ರ. ಇನ್ನು ಈ ದಿನ ನಿಮ್ಮ ತೀರಾ ಹತ್ತಿರದ ಬಂಧುಗಳಿಂದಲೇ ಕೆಲವೊಂದು ಮನಸ್ತಾಪಗಳು ಉಂಟಾಗುವಂಥದ್ದು, ಅಭಿಪ್ರಾಯ ಭೇದಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಸಿವಿಸಿ, ಒಂದು ರೀತಿಯಲ್ಲಿ ಒತ್ತಡ ಇರುವಂಥ ಸಂದರ್ಭ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಸೋಮಾರಿತನ ಇರೋದರಿಂದ ಕೆಲಸಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ. ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ವಿಲ್ ಪವರ್ ಇಲ್ಲ. ಅದನ್ನೇ ಝೀಲ್ ಅಂತ ಹೇಳಿ ಕರೆಯುವಂಥದ್ದು. ಆ ಒಂದು ಇಚ್ಛಾಶಕ್ತಿ ಇದ್ದರೆ ಕೆಲಸಗಳಾಗತ್ತೆ. ಆದರೆ ಆ ಇಚ್ಛೆನೇ ಇಲ್ಲ, ಕೆಲಸದ ಬಗ್ಗೆ ಆಸಕ್ತಿಯೇ ಇಲ್ಲ ಅಂತ ಹೇಳಿದ್ರೆ ಅಂತಹ ಕೆಲಸಗಳಿಂದ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಸಿಕ್ಕಲ್ಲ. ಹಾಗಾಗಿ ಸಮಯವೂ ವ್ಯರ್ಥ ಆಗುತ್ತೆ, ನಿಮ್ಮ ಶ್ರಮ ಕೂಡ ವ್ಯರ್ಥ ಆಗುತ್ತೆ ಈ ದಿನ. ಹಾಗೆ ಈ ದಿನ ಗ್ರಹಗತಿಗಳು ನೀವು ತುಂಬ ಸಂಯಮದಿಂದ ಇರಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಹಾಗಾಗಿ ಈ ದಿನ ಹೊಸ ಪರಿಚಯ ಯಾರಾಗಿದ್ದಾರೆ, ತೀರಾ ಇತ್ತೀಚೆಗೆ ಪರಿಚಯ ಆಗಿದ್ದಾರೆ ಅಂಥವರ ವಿಚಾರಗಳಲ್ಲಿ ಅಥವಾ ಅಂಥವರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಅಗತ್ಯತೆ ಇದೆ. ಇನ್ನು ಹೊಸ ಯೋಜನೆಗಳನ್ನು ಆರಂಭ ಮಾಡಬೇಕು, ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಏನಾದರೂ ಇದ್ದರೆ ಅಲ್ಲಿ ಹಿರಿಯರ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಏಕೆಂದರೆ ಹಿರಿಯರ ಒಂದು ಸಲಹೆಯಂತೆಯೇ ಈ ದಿನ ಮುಂದುವರಿಬೇಕು. ನೀವಾಗಿ ಯಾವುದೇ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಹಣದ ವಿಚಾರದಲ್ಲಿ ಸಾಲ ಪಡ್ಕೊಳ್ಳುವಂಥದ್ದಾಗಲಿ ಅಥವಾ ಸಾಲವನ್ನು ಕೊಡುವಂಥ ವಿಚಾರದಲ್ಲಾಗಲಿ ನೀವು ತಟಸ್ಥರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಅಥವಾ ನಿಮ್ಮ ಪತಿ, ನಿಮ್ಮ ಪತ್ನಿ ಇವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭದ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇರುತ್ತೆ, ಅನುಕೂಲ ಇರುತ್ತೆ. ಹಾಗಾಗಿ ಬಹುದಿನದ ನಿರೀಕ್ಷೆಯ ಕನಸುಗಳು ಇಂದು ಕೈಗೂಡುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ನೀವು ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಅವಕಾಶಗಳು ಕೂಡ ಇದೆ. ಇದರಿಂದ ನಿಮ್ಮ ಕೀರ್ತಿ ಹೆಚ್ಚಾಗುವಂಥದ್ದು, ಹಾಗೆ ಕುಟುಂಬದಲ್ಲಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದಲ್ಲಿ ತುಂಬ ಗೌರವ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಉನ್ನತ ಅಧಿಕಾರವನ್ನು ಹೊಂದುವಂಥ ನಿಮ್ಮ ಆಸೆ ಏನಿದೆ ಅಥವಾ ನಿಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆ ಏನಿದೆ ಅದು ಈ ದಿನ ಕೈಗೂಡುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಪಾಸಿಟಿವ್ ಆಗಿ ಇರ್ತೀರಿ, ಸಕಾರಾತ್ಮಕವಾದಂಥ ಚಿಂತನೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಉತ್ತಮವಾದಂಥ ಫಲಗಳ ಜೊತೆಗೆ ಶಾಶ್ವತವಾದಂತಹ ಫಲಿತಾಂಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ದೂರದೃಷ್ಟಿಯನ್ನು ಇಟ್ಟುಕೊಂಡು ನೀವು ಕೈಗೊಳ್ಳುವಂಥ ಯೋಜನೆಗಳಾಗಲಿ ಅಥವಾ ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ತುಂಬ ಪ್ರಬುದ್ಧವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ವಿಚಾರಗಳು ತುಂಬ ಸುಧಾರಣೆ ಹೊಂದುವಂಥದ್ದು ಇದೆ, ಏನೋ ಒಂದು ಬದಲಾವಣೆ ಆಗುತ್ತೆ. ಹಾಗೆ ಈ ಸಂದರ್ಭ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳೇನಿದೆ ಅದು ನಿಮ್ಮ ಉದ್ಯೋಗ, ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ಮುಂದೆ ತರುತ್ತೆ. ಹಾಗಾಗಿ ಇಲ್ಲಿಯವರೆಗೆ ಮೀನ ಮೇಷ ಎಣಿಸ್ತಾ ಇದ್ದಂತಹ
ಕೆಲವೊಂದು ತೀರ್ಮಾನಗಳು ಈ ದಿನ ಕೈಗೂಡುವಂಥದ್ದು ಇದೆ. ಆದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ತಾಳ್ಮೆಯಿಂದನೇ ಇರಬೇಕಾಗತ್ತೆ. ಇನ್ನು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರನ್ನು ಅದರ ಜೊತೆಯಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳಿ. ಅವರನ್ನು ಕೂಡ ಆ ಜವಾಬ್ದಾರಿ ಹೊರುವಂಥ ರೀತಿಯಲ್ಲಿ ಪ್ರೇರೇಪಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಸಹಕಾರವನ್ನು ಕೂಡ ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವಾಕ್ಸಿದ್ಧಿ ಏನಿದೆ, ಮಾತೇನಿದೆ ಅದು ನಡೆಯುತ್ತೆ. ಹಾಗಾಗಿ ನೀವು ಮನಸ್ಸಿನಲ್ಲಿ ಅಂದುಕೊಂಡಂಥ ವಿಚಾರಗಳನ್ನು ಕೂಡ ಕಾರ್ಯರೂಪಕ್ಕೆ ತರುವಂಥ ಎಲ್ಲ ರೀತಿಯ ಅವಕಾಶಗಳು ಕೂಡ ಇದೆ. ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ಪ್ರಯತ್ನದಲ್ಲಿ 100ಕ್ಕೆ 100ರಷ್ಟು ಸಕ್ಸಸ್ ಇರಲ್ಲ, ಆದರೆ ಕೆಲಸಗಳು ಮುಂದುವರಿಯುತ್ತೆ, ಪ್ರಗತಿಯಲ್ಲಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲೇ ನೀವು ಧನಾತ್ಮಕವಾದಂತಹ ಒಂದು ಎಫರ್ಟನ್ನು ಹಾಕಬೇಕಾಗುತ್ತೆ. ಕೆಲಸದಲ್ಲಿ ನೀವು ಹಿಂದೆಗೆಯುವಂಥದ್ದಾಗಲಿ ಅಥವಾ ಅದರ ಬಗ್ಗೆ ಯಾವುದೇ ರೀತಿಯ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರುವಂಥದ್ದನ್ನಾಗಲಿ ಈ ದಿನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ಸ್ವಲ್ಪ ಏರುಪೇರುಗಳಿಂದ ಕೂಡಿರುವಂಥದ್ದು, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಕೆಲವೊಂದು ಕೆಲಸಗಳಿಂದ, ಅದರಲ್ಲೂ ನಿಮ್ಮ ಪ್ರೀತಿಯ ವಿಚಾರದಿಂದ ಈ ದಿನ ನಿಮಗೆ ನಿರಾಸೆ ಉಂಟಾಗುವಂಥದ್ದು ಇದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸದ ಮಟ್ಟವೇ ಕಡಿಮೆ ಆಗಿಬಿಡುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಏಕೆಂದರೆ ಆ ಕೆಲಸದಿಂದ ಬರುವಂತಹ ಫಲಗಳು ನಿಮಗೆ ನಿರಾಸೆಯನ್ನು ತರುವಂಥದ್ದು. ಹಾಗೆ ಈ ದಿನ ಕೆಲವರಿಗೆ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮಿಂದ ಕೆಲವು ವಿಚಾರಗಳಲ್ಲಿ ತುಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂಥದ್ದಿದೆ, ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮಿಂದ. ಆದರೆ ನಿಮ್ಮ ವಿಚಾರಧಾರೆಗಳೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ನಿಮ್ಮ ವಿಚಾರಕ್ಕೂ ಕುಟುಂಬದವರು ಆಲೋಚನೆ ಮಾಡುವಂಥ ವಿಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. ಇದರಿಂದ ಈ ದಿನ ಕುಟುಂಬದಲ್ಲಿ ಒಂದು ಸಹಮತ ಇರಲ್ಲ, ಸಾಮರಸ್ಯ ಇರಲ್ಲ. ಇನ್ನು ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನೇ ಹಠಾತ್ತಾಗಿ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ಬೇರೆಯವರಿಗೆ ಕಸಿವಿಸಿ, ಯಾಕೆಂದರೆ ನಿಮ್ಮ ನಿರ್ಧಾರದಿಂದ ಕೆಲವರಿಗೆ ನೇರವಾದ ಪರಿಣಾಮಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನೀವು ನಿಮ್ಮಂತೆ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಬೇರೆಯವರನ್ನು ಆಶ್ರಯಿಸುವಂಥದ್ದಾಗಲಿ ಅಥವಾ ಬೇರೆಯವರನ್ನ ಹೋಲಿಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನುವಂಥ ಒಂದು ಪ್ರಯತ್ನವನ್ನಾಗಲಿ ಬಿಡಬೇಕಾಗತ್ತೆ. ಇನ್ನು ಈ ದಿನ ಬರುವಂಥ ಅವಕಾಶಗಳೇನಿದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದರಲ್ಲೂ ವಿದ್ಯಾರ್ಥಿಗಳು ನಿಮ್ಮ ಮುಂದಿನ ವ್ಯಾಸಂಗಕ್ಕೆ ಅಥವಾ ನಿಮ್ಮ ಒಂದು ಉನ್ನತ ಶಿಕ್ಷಣಕ್ಕೆ ಬೇಕಾಗಿರುವಂಥ ಕೆಲವೊಂದು ಮಾಹಿತಿಗಳು ಈ ದಿನ ಸಿಕ್ಕತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿಮಗೆ ಅಗತ್ಯ ಇರುವಂತೆ ಅದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನೀವು ನಿಮ್ಮ ಮಾತನ್ನು ಕೂಡ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಂಡ್ರೆ ಉತ್ತಮ. ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಬುದ್ಧಿವಂತಿಕೆಯಿಂದ ನೀವು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆ ಈ ದಿನ ನೀವು ಎಷ್ಟು ಅಲರ್ಟ್ ಆಗಿರ್ತೀರೋ ಅಷ್ಟು ಉತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಮನಃಶಾಂತಿಗಾಗಿ ಈ ದಿನ ನೀವು ನಿಮ್ಮ ಇಷ್ಟ ದೇವರನ್ನ ಸ್ಮರಣೆ ಮಾಡಿಕೊಳ್ಳಿ, ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಹಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಮನಸ್ಸಿಗೆ ಸಮಾಧಾನ. ಏಕೆಂದರೆ ನಿಮಗೆ ಬೇಕಾದಂಥವರು ಪ್ರೀತಿ ಪಾತ್ರರು ನಿಮ್ಮ ಹತ್ತಿರ ಇದ್ದಾಗ ಅಥವಾ ನಿಮ್ಮ ಮನೆಯಲ್ಲೇ ಇದ್ದಾಗ ಎಷ್ಟು ಸಂತೋಷ ಆಗುತ್ತೋ ಆ ರೀತಿಯ ಸಂತೋಷ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಸಮಾಧಾನದ ಅಂಶ ಕಾಣಿಸ್ತಾ ಇದೆ. ಹಲವಾರು ತಾಪತ್ರಯಗಳ ಮಧ್ಯೆ ಕೂಡ ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಇದು ನಿಮ್ಮ ಒಂದು ಸಾಮರ್ಥ್ಯವನ್ನು, ನಿಮ್ಮ ತಾಕತ್ತನ್ನು ಹೇಳುವಂಥ ವಿಚಾರ ಇದು. ಹಾಗೆ ಈ ದಿನ ನಿಮ್ಮ ಮನಸ್ಥಿತಿ ಬಹಳ ಚೆನ್ನಾಗಿದೆ. ಹಾಗಾಗಿ ಚಂದ್ರ ಮನಃಕಾರಕ. ಅದರಲ್ಲೂ ನಿಮ್ಮ ಮನಸ್ಸು ಸ್ವಲ್ಪ ಮೂಡಿಯಾಗಿ ವೇವರಿಯಾಗಿ ಇರುವಂಥ ಸಂದರ್ಭಗಳು ಬಹಳಷ್ಟು ಇರುತ್ತೆ. ಆದರೆ ಈ ದಿನ ಮಾತ್ರ ಬಹಳ ಸ್ಥಿರವಾದಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ದಿನ ಮನಸ್ಸಿನಲ್ಲೂ ಕೂಡ ಒಂದು ಸಂಭ್ರಮ ಇದೆ. ಹಾಗೆ
ನೀವು ಇರುವಂಥ ಜಾಗದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥವ್ರಿಗೂ ಕೂಡ ಒಂದು ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ತುಂಬ ಕಂಫರ್ಟಬಲ್ ಆಗಿರ್ತೀರಿ, ನೀವು ಕಂಫರ್ಟ್ ಝೋನಲ್ಲಿ ಇರ್ತೀರಿ, ಬೇರೆಯವರನ್ನು ಕೂಡ ಅದೇ ರೀತಿಯಲ್ಲಿ ನೋಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಬಹಳಷ್ಟು ಸಂತೋಷ ಉಂಟಾಗುವಂಥದ್ದು. ಹಾಗೆ ನಿಮ್ಮ ಒಂದು ಸ್ಥೈರ್ಯವನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸಗಳು ಕೂಡ ಈ ದಿನ ಆಗುತ್ತೆ. ನಿಮ್ಮವರು ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಇನ್ನು ಈ ದಿನ ನಿಮ್ಮ ಒಂದು ಜವಾಬ್ದಾರಿಗಳೇನಿದೆ ಅದನ್ನು ಪೂರೈಸ್ತೀರಿ. ಇದರಿಂದ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ವಿಶೇಷವಾದಂಥ ಒಂದು ಮುತುವರ್ಜಿಯಿಂದ ಮಾಡೋದ್ರಿಂದ ಕೆಲಸಗಳ ಕ್ವಾಲಿಟಿ ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಹೊಸದಾಗಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಅರ್ಧಂಬರ್ಧ ಆಗಿ ನಿಂತಿರುವಂಥ ಕೆಲಸ ಕಾರ್ಯಗಳನ್ನು ಮರುಚಾಲನೆ ಮಾಡುವಂಥ ಒಂದು ಪ್ರಯತ್ನ ಆಗ್ಬೋದು. ಇದು ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನೀವು ನಿಮ್ಮ ಯಶಸ್ಸಿನಿಂದ ಮೈ ಮರಿಬಾರ್ದಷ್ಟೇ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಒಂದು ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಕಾಯ್ದುಕೊಳ್ಳುವಂಥದ್ದು ಉತ್ತಮ. ಹಣ ಹೂಡಿಕೆಯ ವಿಚಾರ, ಈ ಸಂಬಂಧವಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಈ ದಿನ ಫಲಪ್ರದವಾಗುತ್ತೆ. ಹಾಗಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ನಿಮಗೆ ಬಹಳ ಅನುಕೂಲತೆಗಳು ಇದೆ. ಸನ್ನಿವೇಶ ಚೆನ್ನಾಗಿದೆ. ಗ್ರಹಗತಿಗಳು ಕೂಡ ನಿಮ್ಮ ಪರವಾಗಿರೋದ್ರಿಂದ ನಿಮ್ಮ ಕೆಲಸಗಳು ಸುಗಮವಾಗುತ್ತೆ. ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳಿಂದಲೇ ನಿಮ್ಮ ದಿನ ಆರಂಭ ಆಗುವಂಥದ್ದು. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸಹನೆ ಇಲ್ಲ. ಅದರಲ್ಲೂ ಅನ್ಯಾಯವನ್ನು ಕಂಡಾಗ, ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ, ಬೇರೆಯವರಿಗೆ ಮೋಸ ಆಗ್ತಾ ಇದೆ ಅನ್ನೋವಂಥದ್ದನ್ನು ಕಂಡು ಈ ದಿನ ನೀವು ಕೆಂಡಾಮಂಡಲ ಆಗುವಂಥ ಸಾಧ್ಯತೆ ಇದೆ. ಕೋಪಗಳು ಬಹಳ ಬೇಗ ಈ ದಿನ ಬರುವಂಥದ್ದು ಇದೆ. ಅದರಲ್ಲೂ ಈ ದಿನ ನಿಮಗೆ ಆದಂತಹ ತೊಂದರೆ, ನಿಮ್ಮ ಎದುರಾಳಿ, ನಿಮ್ಮ ಹಿತಶತ್ರುಗಳು ಇವರ ಮೇಲೂ ಕೂಡ ಹರಿಹಾಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಪರಿಸ್ಥಿತಿಯನ್ನು ನೋಡಿಕೊಂಡು ನಿಮ್ಮ ಒಂದು ವಿಚಾರಗಳನ್ನು ಅಲ್ಲಿ ಪ್ರಸ್ತುತಪಡಿಸಬೇಕಾಗತ್ತೆ. ಹಾಗಾಗಿ ಇದ್ದಕ್ಕಿದ್ದಾಗೆ ತೀವ್ರವಾದ ಪ್ರತಿಕ್ರಿಯೆಯನ್ನು ತೋರಿಸುವಂಥದ್ದಾಗಲಿ, ಅಂದರೆ ಓವರ್ ರಿಯಾಕ್ಷನನ್ನು ಮಾಡುವಂಥದ್ದು, ಈ ಸಡನ್ ರಿಯಾಕ್ಷನನ್ನು ಮಾಡುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಹೋರಾಟದಲ್ಲಿ ಜಯ ಏನೋ ನಿಮಗೆ ಸಿಕ್ಕತ್ತೆ, ನಿಮಗೆ ಸಮಾಧಾನ ಇದೆ. ಆದರೆ ಆ ಹೋರಾಟದ ಪ್ರಕ್ರಿಯೆಯಲ್ಲಿ ಆದಂತಹ ನೋವೇನಿದೆ ಅಥವಾ ಅದರಲ್ಲಿ ಆಗಿರುವಂತಹ ನಷ್ಟಗಳೇನಿದೆ ಅದನ್ನು ತುಂಬಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಬರೆಯುವ ಮೊದಲು, ಲೇಖನಿ ಹಿಡಿಯುವ ಮೊದಲು ಆಲೋಚನೆ ಮಾಡಿ ಬರೀಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನೀವು ನಿಮ್ಮ ಒಂದು ಮುಂದಿನ ನಡೆಯ ಬಗ್ಗೆ ಆಗಲಿ, ತೆಗೆದುಕೊಳ್ಳುವಂಥ ತೀರ್ಮಾನದ ಬಗ್ಗೆ ಆಗಲಿ ಸ್ವಲ್ಪ ಮುನ್ನೆಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇನ್ನು ಈ ದಿನ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವಂಥವ್ರು, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವ್ರು ಯಾರೇ ಇದ್ದರೂ ಅವರನ್ನು ಸ್ವಲ್ಪ ಪಕ್ಕಕ್ಕಿಡಿ. ಯಾಕೆಂದರೆ ನಿಮ್ಮ ಉತ್ಸಾಹವೇ ಬೇರೆ ರೀತಿಯಲ್ಲಿರುತ್ತೆ ಈ ದಿನ. ಹಾಗಾಗಿ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಮಂದಿ ಅವರನ್ನು ಸ್ವಲ್ಪ ಬದಿಗಿಡುವಂಥದ್ದು ಉತ್ತಮ. ಇನ್ನು ಕೆಲವರು ತುಂಬ ಋಣಾತ್ಮಕ ಭಾವದಲ್ಲಿರ್ತಾರೆ. ಅಂದರೆ ಏನೇ ಹೇಳಿದ್ರು ಏನೇ ಮಾಡಿದ್ರೂ ನೆಗೆಟಿವ್ ಆಗೇ ಮಾತಾಡುವಂಥದ್ದು, ಅಂಥವ್ರಿಗೆ ನೆಗೆಟಿವ್ ಆಗಿರುವಂಥ ಆಲೋಚನೆಗಳೇ ಬರುವಂಥದ್ದು ಕೂಡ ಇರುತ್ತೆ. ಅಂಥವ್ರನ್ನು ಕೂಡ ಈ ದಿನ ನೀವು ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಅಂಥವ್ರ ಜೊತೆ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ಅಂಥವರು ಸೂಕ್ತ ಅಲ್ಲ. ಹಾಗಾಗಿ ನಿಮ್ಮಲ್ಲಿರುವಂಥ ಅಲ್ಪ ಸ್ವಲ್ಪ ಧೈರ್ಯ ಕೂಡ ಕಡಿಮೆ ಆಗಿಬಿಡುತ್ತೆ, ಆತ್ಮವಿಶ್ವಾಸ ಕೂಡ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ದೇಹದ ವಿಶ್ರಾಂತಿಗಾಗಲಿ, ಆಹಾರ ವಿಹಾರಾದಿಗಳಿಗಾಗಲಿ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭದ ದಿನ, ಅನುಕೂಲದ ದಿನ. ಏಕೆಂದರೆ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿ ಸ್ಥಿತನಾಗಿರುವಂಥ ದಿನ.
ಹಾಗಾಗಿ ಈ ದಿನ ನಿಮಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಇನ್ನು ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಆನಂದವನ್ನು ತರುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಾಗಲಿ, ನಿಮ್ಮ ಸ್ನೇಹಿತರ ವಿಚಾರದಲ್ಲಾಗಲಿ, ಬಂಧುಗಳ ವಿಚಾರದಲ್ಲಾಗಲಿ ಈ ದಿನ ನೀವು ತುಂಬ ಅನುಕಂಪಪೂರ್ವಕವಾಗಿ ಇರ್ತೀರಿ. ಎಲ್ಲ ಒಂದು ಕಡೆ ಸಾಫ್ಟ್ ಕಾರ್ನರ್ ಅನ್ನುವಂಥದ್ದು ಇದೆ. ಅವರಿಗಾಗಿ ಮರುಗುವಂಥದ್ದು, ಅವರಿಗಾಗಿ ನಿಮ್ಮ ಸೇವೆ, ನಿಮ್ಮ ಸಪೋರ್ಟ್ ಇರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮವರು ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ನಿಮ್ಮವರು ಅಂದರೆ ನಿಮ್ಮ ಪ್ರೀತಿ ಪಾತ್ರರು ಬಹಳ ವಿಶೇಷವಾಗಿ ನಿಮ್ಮ ಬಗ್ಗೆ ಈ ದಿನ ಒಳ್ಳೆಯ ಗೌರವ ಭಾವನೆಯನ್ನು ಇಟ್ಟುಕೊಂಡಿರುವಂಥವ್ರು. ಆದರೆ ಅಂಥ ಗೌರವವನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲೇ ಇದೆ. ಹಾಗಾಗಿನೇ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ, ನಿಮಗೆ ಯಾರು ಶ್ರೇಯಸ್ಸನ್ನು ಕೋರ್ತಾರೆ ಅಂಥವರ ಜೊತೆ ಈ ದಿನ ನೀವು ಕೂಡ ಹೊಂದಾಣಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ನೀವು ಪ್ರೀತಿಸುವಂಥವರ ಹಿಂದೆ ಹೋಗೋದಕ್ಕಿಂತ ನಿಮ್ಮನ್ನು ಪ್ರೀತಿ ಮಾಡ್ತಾರಲ್ಲ, ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರಲ್ಲ ಅಂಥವರ ಹಿಂದೆ ಇರುವಂಥದ್ದು, ಅಂಥವರ ಜೊತೆಯಲ್ಲಿರುವಂಥದ್ದು ತುಂಬ ಸೂಕ್ತ. ಅಂಥ ಒಂದು ವಿಚಿತ್ರವಾದಂಥ ವಿಶೇಷವಾದಂಥ ಸನ್ನಿವೇಶ ಈ ದಿನ ನಿಮಗೆ ಬರುತ್ತೆ. ಹಾಗಾಗಿ ಅಂಥದ್ರ ಆಯ್ಕೆ ನಿಮ್ಮ ಮುಂದೆ ಇರುತ್ತೆ. ಅದರಲ್ಲಿ ಈಗಾಗಲೇ ನಾವು ಹೇಳಿರುವಂಥ ರೀತಿಯಲ್ಲಿ ಒಂದು ಸನ್ನಿವೇಶವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಆಯ್ಕೆ ಏನಿದೆ, ಡಿಸಿಷನ್ ಮೇಕಿಂಗ್ ಏನಿದೆ, ಇದು ತುಂಬ ಪರಿಣಾಮಕಾರಿಯಾಗಿ ಇರುವಂಥದ್ದು. ಅದನ್ನು ಸಮರ್ಥವಾಗಿ ನಿಭಾಯಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಹಿರಿಯರು ಹೇಳುವಂತಹ ಕೆಲವೊಂದು ಮಾತುಗಳಿದೆ, ಕೆಲವೊಂದು ಸಲಹೆಗಳಿದೆ. ಅದನ್ನು ನೀವು ಈ ದಿನ ಚಾಚು ತಪ್ಪದೆ ಪರಿಪಾಲನೆ ಮಾಡಬೇಕು. ಏಕೆಂದರೆ ಅದು ಅವರ ಅನುಭವದ ಮಾತುಗಳು. ಅದರಿಂದಲೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಒಂದು ಸಲಹೆ, ಸಹಕಾರ, ಅದರಲ್ಲೂ ಹಣದ ಸಹಾಯ ನಿಮಗೆ ಉತ್ತಮ ರೀತಿಯಲ್ಲಿ ಅನುಕೂಲವನ್ನು ತರುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ವಾದ ವಿವಾದಗಳು, ವಾಗ್ವಾದಗಳಿದ್ದರೆ ಅದನ್ನು ತುಂಬ ಯುಕ್ತಿಯಿಂದ ನೀವು ನಿವಾರಣೆ ಮಾಡಿಕೊಳ್ಬೇಕು, ಪರಿಹಾರ ಮಾಡಿಕೊಳ್ಬೇಕು. ಸಮಸ್ಯೆ ಇದೆ ಅಂದರೆ ಅದಕ್ಕೊಂದು ಪರಿಹಾರ ಎಲ್ಲೋ ಇರುತ್ತೆ. ಅದನ್ನು ಈ ದಿನ ತಾಳ್ಮೆಯಿಂದ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ಪ್ರತಿ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ತಾಳ್ಮೆ ಇರಲಿ, ಹೊಂದಾಣಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶಿವಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವ್ರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇರುವಂಥ ಆಸಕ್ತಿ ಅಪರಿಮಿತವಾಗಿರುವಂಥದ್ದು. ತುಂಬ ಇಂಟ್ರೆಸ್ಟ್ ಇದೆ. ಒಂದು ಪುಟ್ಟ ಕೆಲಸ ಆದರೂ ಕೂಡ ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಇನ್ನು ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ಬೋದು ಕುಟುಂಬದಲ್ಲಿ, ಆದರೆ ಅಂಥದ್ದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಹಾಗಾಗಿ ಈ ಅಭಿಪ್ರಾಯಗಳು ಅಥವಾ ಕೆಲವೊಂದು ನಿರ್ಧಾರಗಳು ನಿಮ್ಮ ಪರವಾಗಿರುವಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಹಣಕಾಸಿನ ವಿಚಾರಗಳಲ್ಲಿ ಈ ದಿನ ಬಹಳ ಪ್ರಬುದ್ಧವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಾಗಿ ಉದ್ಯೋಗಸ್ಥರಾಗಲಿ, ವ್ಯಾಪಾರಸ್ಥರಾಗಲಿ ಈ ದಿನದ ತೀರ್ಮಾನ ನಿಮಗೆ ಮುಂದೆ ಒಂದು ಒಳ್ಳೆಯ ಲಾಭವನ್ನು ತರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಸಿಕ್ಕುವಂಥದ್ದು, ಹೊಸಬರ ಪರಿಚಯ ಆಗುವಂಥದ್ದು, ಹೊಸ ವ್ಯಕ್ತಿ, ಹೊಸ ಸನ್ನಿವೇಶ, ಹೊಸ ಆಲೋಚನೆಗಳು ಈ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಏನಿದೆ ಇದು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ತುಂಬ ಉತ್ಸಾಹದಾಯಕವಾಗಿರುವಂತಹ ದಿನ. ತುಂಬ ಎನರ್ಜಿ ಇದೆ, ತುಂಬ ಉತ್ಸಾಹ ಇದೆ. ಅದಕ್ಕೆ ನಿಮ್ಮ ಪ್ರೀತಿ ಪಾತ್ರರ ಮಾತುಗಳಿರ್ಬೋದು ಅಥವಾ ಅವರು ನಿಮಗೆ ನೀಡುವಂಥ ಒಂದು ಸಪೋರ್ಟ್ ಇರ್ಬೋದು, ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡುವಂಥ ಮಟ್ಟದಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ಕೆಲವೊಮ್ಮೆ ವರ್ತಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ದಿನ ಎಲ್ಲವೂ ಸರಿ ಇದ್ದಾಗ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪಗಳಾಗುವಂಥದ್ದಾಗಲಿ ಅಥವಾ ಆ ಸನ್ನಿವೇಶ ನಿಮಗೆ ಕಹಿ ಅನುಭವವನ್ನು ತರುವಂಥದ್ದನ್ನಾಗಲಿ ನೀವು ಸೃಷ್ಟಿ ಮಾಡಿಕೊಳ್ಬಾರ್ದು. ಎಲ್ಲವೂ ಚೆನ್ನಾಗಿದೆ, ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳಿಂದ ಮಾತ್ರ ನಿಮಗೆ ತೊಂದರೆ ಆಗುತ್ತೆ, ಮನಸ್ಸಿಗೆ ಬೇಸರ ಆಗುತ್ತೆ. ಹಾಗಾಗಿ ತುಂಬ ನೀವು ತಾಳ್ಮೆಯಿಂದ ಇರಬೇಕು. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಪ್ರಬುದ್ಧವಾಗಿ ವರ್ತಿಸಬೇಕು ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು
ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಸಮಾಧಾನ ಇದೆ, ಸಂತೋಷ ಇದೆ. ಹಾಗೆ ಪ್ರೀತಿ ಪಾತ್ರರಿಗಾಗಿ ಈ ದಿನ ನೀವು ಒಂದು ಉಡುಗೊರೆಯನ್ನು ಕೊಡುವಂಥದ್ದು ಕೂಡ ಇರುತ್ತೆ, ಅಥವಾ ಅಂಥ ಉಡುಗೊರೆಯನ್ನು ನೀವೇ ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಅದು ನಿಮ್ಮ ಜೀವನದಲ್ಲಿ ಒಂದು ಭದ್ರತೆಯನ್ನು ಕೊಡುತ್ತೆ, ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಉತ್ಸಾಹ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗುವಂಥ ಸಾಧ್ಯತೆಗಳಿರುವಂಥ ದಿನ. ಎಲ್ಲ ಸರಿ ಇದೆ, ಕೆಲಸ ಕಾರ್ಯಗಳು ಸುಗಮವಾಗಿದೆ ಅಂದಾಗ ಎಲ್ಲೋ ಅನಿರೀಕ್ಷಿತವಾಗಿ ಒಂದು ಆಘಾತ ಬರುವಂಥದ್ದಿದೆ, ಎಲ್ಲೋ ಒಂದು ಸಹಿಸಲಾದಂತಹ ಒಂದು ಸುದ್ದಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಏನೇ ಬಂದರೂ ಕೂಡ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ದೇವರ ಮೇಲೆ ಭಾರ ಹಾಕಿ ದೇವರನ್ನು ಸ್ಮರಣೆ ಮಾಡ್ತಾ ಅಂತಹ ಕೆಲಸಗಳನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ಮನೆಯೊಳಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು, ಆದರೆ ಅದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಪ್ರಯತ್ನ ಇಲ್ಲದೆ ಸುಮ್ಮನೆ ಇರಬೇಡಿ. ಏನಾದರೂ ಒಂದು ಕೆಲಸವನ್ನು, ಏನೋ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲೇ ಈ ದಿನ ನೀವು ಇರಬೇಕಾಗತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಜಟಿಲವಾದಂತಹ ಪರಿಸ್ಥಿತಿ ಉಂಟಾದಾಗ ನೀವು ಪರಿಣತರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ತಜ್ಞರಿದ್ದಾರೆ, ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅಂಥವರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರಮುಖವಾಗಿರುವಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ಕಾಗದ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಅಥವಾ ಈ ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥ ವಿಚಾರ, ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿ ಇರಬೇಕು, ತುಂಬ ದೃಢವಾಗಿ ಹೇಳಬೇಕಾಗತ್ತೆ. ನೀವು ಸರಿ ಇದ್ದೀರಿ, ಆಲೋಚನೆ ಸರಿ ಇದೆ, ಆದರೆ ನಿಮ್ಮ ಒಂದು ವಿಚಾರಗಳನ್ನು ಕೇಳಿಸ್ಕೊಂಡಂಥ ಬೇರೆಯವರಿಗೆ ಸ್ವಲ್ಪ ವಿಚಿತ್ರವಾದ ಅರ್ಥಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ನೇರವಾಗಿರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ಈ ಪ್ರಯಾಣದ ವಿಚಾರದಲ್ಲೂ ಕೂಡ ಪೂರ್ವ ಸಿದ್ಧತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಗ್ರಹಗತಿಗಳು ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಹಾಗಾಗಿ ಕೆಲವೊಂದು ಕೆಲಸಗಳನ್ನು ಬಹಳ ಎಚ್ಚರಿಕೆಯಿಂದ ಆರಂಭ ಮಾಡಬೇಕು. ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ಕೆಲಸಗಳು ಆರಂಭ ಆಗಲಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇದರಿಂದ ನೀವು ಹೊರಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಹಣದ ವಿಚಾರ ಅಥವಾ ಯಾವುದೇ ವ್ಯಾಪಾರ ವ್ಯವಹಾರಗಳ ನಿರ್ಧಾರದ ವಿಚಾರ ಅನ್ನುವಂಥದ್ದು ಬಂದರೆ ಅದನ್ನು ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ನಡೆಯಲ್ಲ. ಅದರಲ್ಲಿ ಮಿಶ್ರ ಫಲಗಳಿರುತ್ತೆ. ಫಲಿತಾಂಶ ಕೂಡ ನಿಮಗೆ ಕೆಲವೊಮ್ಮೆ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಸಮಯಕ್ಕಾಗಿ ನೀವು ವೇಟ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ವಂತ ನಿರ್ಧಾರಗಳೇನಿದೆ ಅದು ಅಷ್ಟೊಂದು ಫಲಪ್ರದವಾಗಲ್ಲ, ಅಷ್ಟೊಂದು ಪ್ರಾಯೋಗಿಕವಾಗಿಲ್ಲ, ಅಂದರೆ ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಈ ದಿನ ಯಾವುದೇ ಪ್ರಮುಖ ವಿಚಾರಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳಿರುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಒತ್ತಡದಿಂದಲೇ ಕೆಲಸಗಳನ್ನು ಮಾಡಬೇಕಾಗತ್ತೆ. ಮನೆಯವರ ಸಪೋರ್ಟ್ ಕೂಡ ಅಷ್ಟೊಂದಾಗಿ ಇಲ್ಲ. ಹಾಗಾಗಿ ಎಲ್ಲ ವಿಚಾರಗಳನ್ನು ನೀವು ಗಮನಿಸಿದಾಗ ಈ ದಿನ ನೀವು ಸ್ವಲ್ಪ ಶ್ರಮ ಪಡಲೇಬೇಕಾಗತ್ತೆ. ಹಾಗಾಗಿ ಶ್ರಮ ಪಟ್ಟರೆ ಮಾತ್ರ ಫಲ ಅನ್ನುವಂಥದ್ದು, ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು ಅನ್ನುವಂಥ ವಿಚಾರ ನಿಮಗೆ ಈ ದಿನ ಅಕ್ಷರಶಃ ಹೊಂದಾಣಿಕೆ ಆಗುತ್ತೆ. ಇನ್ನು ಈ ದಿನ ತ್ವರಿತವಾದಂತಹ ವಿಚಾರಗಳೇನಿದೆ ಅಥವಾ ಆಗಲೇಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಇದರ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಆತುರವಾಗಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ
ಸಮಾಧಾನ ಇರಲಿ, ಸ್ವಲ್ಪ ಸಹನೆ ಇರಲಿ. ಅದರಲ್ಲೂ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಇನ್ನು ಪ್ರಯಾಣದ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಅನುಕೂಲತೆಗಳಿಲ್ಲ. ಅದರಿಂದಲೇ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಕೂಡ ಉತ್ತಮ. ಹಾಗೆ ಈ ದಿನ ನಿಮ್ಮ ವಾಹನವನ್ನು ಬೇರೆಯವರಿಗೆ ಕೊಡುವಂಥದ್ದಾಗಲಿ ಅಥವಾ ಬೇರೆಯವರ ವಾಹನವನ್ನು ನೀವು ಓಡಿಸುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ಆದಷ್ಟು ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ. ವಿಶೇಷವಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಭಾವುಕರಾಗುವಂತಹ ದಿನ ಇದು. ಇನ್ನು ಈ ದಿನದ ವಿಶೇಷತೆಗಳಲ್ಲಿ ನಿಮ್ಮ ಸ್ವಂತ ನಿರ್ಧಾರದಲ್ಲಿ ನಿಮಗೆ ತುಂಬ ನಂಬಿಕೆ ಇದೆ. ನೀವು ತೆಗೆದುಕೊಂಡಂತಹ ನಿರ್ಧಾರಗಳಾಗಲಿ ಅಥವಾ ವಹಿಸಿಕೊಂಡಂತಹ ಜವಾಬ್ದಾರಿಗಳಾಗಲಿ ನಿಮಗೆ ಅನುಕೂಲವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗಾಗಿನೇ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡ್ತೀರಿ. ಇದರಿಂದ ಕೆಲಸದ ಹೊರೆ ನಿಮಗೆ ಗೊತ್ತಾಗಲ್ಲ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಯೊಂದು ಹೆಗಲಿಗೆ ಬರುವಂಥದ್ದು ಇದೆ. ಇದನ್ನು ನೀವು ಸಾಬೀತುಪಡಿಸಬೇಕು. ನಿಮ್ಮಲ್ಲಿ ಬುದ್ಧಿಶಕ್ತಿ ಇದೆ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಅನ್ನುವಂಥ ವಿಚಾರ. ಅದಕ್ಕಾಗಿಯೇ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಪೂರ್ಣ ಆಗುವಂತೆ ನೋಡಿಕೊಳ್ಳಿ, ಅಷ್ಟೇ ಸಾಕು. ಇನ್ನು ಈ ದಿನ ಯಾವುದೇ ವ್ಯವಹಾರವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಅದರ ಮುಂದಿನ ಪರಿಣಾಮಗಳನ್ನು ಯೋಚನೆ ಮಾಡಬೇಕಾಗತ್ತೆ. ನಾಳೆ ಹೇಗಿರುತ್ತೆ ಅದರ ಫಲಿತಾಂಶ, ಅದರ ಸಾಧಕ ಬಾಧಕಗಳೇನು ಇತ್ಯಾದಿಗಳನ್ನು ಈ ದಿನ ಒಂದು ಪೂರ್ವ ನಿರ್ಧಾರಿತವಾಗಿಯೇ ತೀರ್ಮಾನ ಮಾಡಬೇಕಾಗತ್ತೆ. ಇನ್ನು ಸ್ಥಿರಾಸ್ತಿ ವ್ಯವಹಾರಗಳು ನಿಮಗೆ ಸ್ವಲ್ಪ ಅನುಕೂಲವನ್ನು ತರುತ್ತೆ. ಮನೆಯಲ್ಲಿ ನಿಮ್ಮ ವಿಚಾರದಲ್ಲಿ ಕೆಲವರು ನಿಮ್ಮ ತುಂಬ ಸಪೋರ್ಟಿವ್ ಆಗಿ ಇರುವಂಥದ್ದು ಇದೆ. ಅದರಲ್ಲೂ ನಿಮ್ಮ ತಂದೆಯಾಗಲಿ ಅಥವಾ ತಾಯಿಯವರಾಗಲಿ ಇದ್ದರೆ ಅವರಿಂದ ಅನುಕೂಲ ಇದೆ. ನಿಮ್ಮ ಒಂದು ವಿಚಾರದಲ್ಲಿ ಅವರ ಹಾರೈಕೆ ಚೆನ್ನಾಗಿರುತ್ತೆ. ಒಂದು ವೇಳೆ ಅವರೇನಾದರೂ ಇಲ್ಲ ಅಂದರೂ ಕೂಡ ಅವರ ಅನುಗ್ರಹ, ಅವರ ಆಶೀರ್ವಾದ ಕೂಡ ನಿಮಗೆ ಸದಾ ಪ್ರಾಪ್ತಿಯಾಗುವಂತೆ ನೋಡಿಕೊಳ್ಳಿ. ಹಾಗಾಗಿ ಈ ದಿನ ಹಿರಿಯರನ್ನು ಸ್ಮರಣೆ ಮಾಡುವಂಥದ್ದು, ಜೊತೆಗೆ ಹಿರಿಯರ ಸೇವೆ ಮಾಡುವಂಥದ್ದು. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ, ತಂದೆ ತಾಯಿಗಳಿದ್ದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಅವರ ಬೇಕು ಬೇಡಗಳ ಬಗ್ಗೆ ಕೂಡ ಈ ದಿನ ಗಮನ ಹರಿಸೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನೀವು ತುಂಬ ಸಂತೋಷದಿಂದ ಇರ್ತೀರಿ. ಅವರ ಒಂದು ಪ್ರೆಸೆನ್ಸ್ ಇರ್ಬೋದು, ಅವರ ಮಾತುಗಳಿರ್ಬೋದು, ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ಸಂತೋಷ ಪಡಲಿಕ್ಕೆ ಹಲವಾರು ಕಾರಣಗಳಿದೆ, ಹಲವಾರು ದಾರಿಗಳಿದೆ. ಅದನ್ನು ಈ ದಿನ ನೀವು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಸ್ಪರ್ಶ ಮಾಡಿ ಈ ದಿನ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ, ಶುಭ ಫಲಗಳನ್ನು ತರುವಂಥ ಮನೆ. ಅದರಲ್ಲೂ ಈ ದಿನ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಇರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು ಯಾರೂ ಇರಲ್ಲ. ಇದರಿಂದ ಕೆಲಸಗಳು ಸುಗಮವಾಗಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬುದ್ಧಿ, ಚಾತುರ್ಯ, ನಿಮ್ಮ ಪ್ರತಿಭೆ ಇದನ್ನು ತೋರಿಸಲಿಕ್ಕೆ ಉತ್ತಮ ಅವಕಾಶ ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಮುಂದೆ ಇನ್ನೂ ಸಾಧನೆ ಮಾಡಬೇಕು ಅನ್ನೋವಂಥವರು ಈ ದಿನದ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ನಿಮ್ಮ ಒಂದು ಪ್ರತಿಭೆ ಏನು, ನಿಮ್ಮ ಹವ್ಯಾಸ ಏನು, ಅದನ್ನು ಈ ದಿನ ಖಚಿತವಾಗಿ ನೀವು ನಿರ್ಧರಿಸಬೇಕಾಗತ್ತೆ. ಇದೇ ಮುಂದೆ ನಿಮಗೆ ದಾರಿದೀಪವಾಗುವಂಥದ್ದು, ಅದೇ ಬೆನ್ನೆಲುಬು ನಿಮಗೆ. ಹಾಗಾಗಿ ಅದರಿಂದ ಸಂಪಾದನೆ ಆಗಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಮುಂದಿನ ಗುರಿ ಏನು, ನಿಮ್ಮ ಭವಿಷ್ಯ ಏನು ಅನ್ನುವಂಥದ್ದನ್ನು ನಿರ್ದಿಷ್ಟಪಡಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ವಂತ ವಿಚಾರಗಳನ್ನು ಇತರರ ಜೊತೆಯಲ್ಲಿ ಚರ್ಚಿಸಲಿಕ್ಕೆ ಹೋಗಬೇಡಿ. ಏಕೆಂದರೆ ನೀವು ಹೆಚ್ಚು ಹೆಚ್ಚು ಮಾತಾಡಿದಷ್ಟು ನಿಮ್ಮ ಒಂದು ವೀಕ್ನೆಸ್ ಹೊರಗೆ ಬರುವಂಥದ್ದಾಗತ್ತೆ. ಆದ್ದರಿಂದ ನಿಮ್ಮ ಮಾತನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಪರ್ಸನಲ್ ಇಶ್ಯೂಸ್ ಏನಿದೆ ಅದನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಕಳೆದಂತಹ ಒಂದು ಸಮಯ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ.
ಅದೇ ರೀತಿ ಅವಕಾಶಗಳು ಕೂಡ ಈ ದಿನ ಬರುತ್ತೆ. ಆದರೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಹಣ ಹೂಡಿಕೆಗಾಗಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ನಿಮಗೆ ಅನುಕೂಲವನ್ನು ತರುವಂತಹ ಸನ್ನಿವೇಶಗಳಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಉತ್ತಮವಾದಂತಹ ಒಂದು ಉತ್ಸುಕತೆ ಇದೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಆದರೆ ಅದು ಓವರ್ ಆಗಬಾರ್ದು, ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮಗೆ ನಿಮ್ಮ ಸಮಾಜದಿಂದ ಒಂದು ಪ್ರತಿಷ್ಠೆ, ಗೌರವ, ಸ್ಥಾನಮಾನಗಳು ನಿಮ್ಮ ನಡತೆಯಿಂದ ಬರುತ್ತೆ, ನಿಮ್ಮ ಮಾತಿನಿಂದ ಬರುತ್ತೆ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಸ್ವಂತ ಅನುಭವ ಏನಿದೆ ಅದೇ ಕಾರ್ಯರೂಪಕ್ಕೆ ಬರುವಂಥದ್ದು. ಹಾಗಾಗಿ ನಿಮಗೆ ಇಷ್ಟವಾದಂತಹ ವಿಚಾರಗಳೇ ಈ ದಿನ ಘಟಿಸುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವಪಾರ್ವತಿಯರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, 5ನೇ ಮನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಇದೆ, ಸ್ವಲ್ಪ ಹಿನ್ನಡೆ ಇದೆ. ಫಲಿತಾಂಶಗಳು ನಿಮ್ಮ ಪರವಾಗಿ ಬರದೇ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವನ್ನು ನೋಡಿದ್ರೆ ಈ ದಿನ ನಿಮಗೆ ಅಲ್ಪ ಸ್ವಲ್ಪ ನಿರಾಸೆ ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಮನೆ ಮಂದಿ ಆಗಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರಾಗಲಿ ನಿಮ್ಮ ವಿಚಾರವಾಗಿ ಕೆಲವೊಂದು ಸಲಹೆಗಳನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ನಿಮ್ಮ ಒಂದು ತಪ್ಪುಗಳನ್ನಾಗಲಿ ನಿಮ್ಮ ದೌರ್ಬಲ್ಯಗಳನ್ನಾಗಲಿ ಎತ್ತಿ ತೋರಿಸುವಂಥ ಪ್ರಯತ್ನ ಅಲ್ಲ, ಬದಲಾಗಿ ಇಂಥ ಒಂದು ವಿಚಾರಗಳನ್ನು ನೀವು ಸರಿಪಡಿಸ್ಕೊಂಡ್ರೆ ಇನ್ನೂ ಪರ್ಫೆಕ್ಟ್ ಆಗಿರ್ತೀರಿ ಅನ್ನುವಂಥ ಒಂದು ಕಳಕಳಿ ಅವರಲ್ಲಿರುತ್ತೆ. ಹಾಗಾಗಿ ನಾವು ನೋಡುವಂಥ ದೃಷ್ಟಿಕೋನದಿಂದ ನಮ್ಮ ವಿಚಾರಗಳು ಸ್ಪಷ್ಟ ಆಗುತ್ತೆ. ಒಂದು ಗುಲಾಬಿಯ ಗಿಡವನ್ನು ನೋಡಿದಾಗ ಕೆಲವರಿಗೆ ಅನಿಸುತ್ತೆ ಆ ಗಿಡದ ತುಂಬ ಮುಳ್ಳುಗಳಿದೆ ಅಂತ ಹೇಳಿ, ಕೆಲವರಿಗೆ ಅನಿಸುತ್ತೆ ಆಹಾ ಎಷ್ಟೊಂದು ಸುಂದರವಾದಂತಹ ಹೂಗಳಿದೆ, ಮೃದುವಾದಂತಹ ಸುವಾಸನಾ ಭರಿತವಾದಂತಹ ಹೂಗಳಿದೆ ಅನ್ನುವಂಥ ಒಂದು ದೃಷ್ಟಿಕೋನ ಇರುತ್ತೆ. ಹಾಗಾಗಿ ನಾವು ನೋಡುವಂತಹ ವಿಚಾರಗಳಿಂದ ನಮ್ಮ ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅದರ ಮೂಲಕ ಈ ದಿನ ನಮ್ಮ ಸಿದ್ಧಾಂತ ವ್ಯಕ್ತವಾಗುತ್ತೆ. ಹಾಗಾಗಿ ಆಲೋಚನೆಗಳು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಲಿ, ಒಳ್ಳೆಯದನ್ನೇ ಆಲೋಚನೆ ಮಾಡಿ, ಒಳ್ಳೆಯ ಜನರ ಜೊತೆಯಲ್ಲೇ ಈ ದಿನ ಬೆರೆಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಕುಟುಂಬದಲ್ಲಿ ಏನೋ ಒಂದು ಸಂಭ್ರಮ ಇದೆ, ಸಂತೋಷ ಇದೆ. ಮುಂದೆ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ನೀವು ಕೈಗೊಳ್ಳಬೇಕಾಗಿರುವಂಥ ಒಂದು ಚಟುವಟಿಕೆಗಳಲ್ಲಾಗಲಿ ನಿಮಗೆ ತುಂಬ ಉತ್ಸಾಹ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೀವು ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡಿ. ಏಕೆಂದರೆ ನಿಮ್ಮ ಒಂದು ವಿವೇಚನೆ, ನಿಮ್ಮ ಅನುಭವ ಬಹಳ ಪ್ರಬುದ್ಧವಾಗಿ ಇರುವಂಥದ್ದು. ಆದರೆ ನಿಮ್ಮ ಒಂದು ತೀರ್ಮಾನ, ನಿಮ್ಮ ಮಾತು ಯಾರಿಗೂ ಕೂಡ ನೋವನ್ನು ತರಬಾರ್ದು, ಯಾರಿಗೂ ಅನಾನುಕೂಲ ಆಗಬಾರ್ದು. ಆ ರೀತಿಯಲ್ಲಿ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.